हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् हिरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं हरिः ओं। श्रीशाः पाहि ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸರ ರಚಿತ ಭವ್ಯಗ್ರಂಥ. ಶಾಸ್ತ್ರಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಜೀವರು. ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂ ಗತಃ ಎಂಬ ಮಧ್ವಮತದ ಹರಿ ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ ತಾರತಮ್ಯವನ್ನು ತಿಳಿಸುವ ಮುಖ್ಯ ಪ್ರಮೇಯವಾಗಿ ವರದರು ಎಂಬುದನ್ನು ನಾವು ಕಾಣಬಹುದಾಗಿದೆ. ಉಪನಿಷತ್ ಸಾರಭೂತವಾಗಿರುವುದರಿಂದ ಶ್ರೀಮದಾನಂದ ತೀರ್ಥರು ಐತರೇಯ ಉಪನಿಷತ್ತಿಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ವಿಶೇಷ ಆಸಕ್ತಿಯನ್ನು ತೋರಿಸಿದರು ಮತ್ತು ತಮ್ಮ ಶಿಷ್ಯರಿಗೂ ಬೋಧಿಸಿದರು. ಐತರೇಯ ಭಾಷ್ಯವನ್ನು ವಿಶೇಷಾಕಾರವಾಗಿ ನೀವು ತಿಳಿದುಕೊಳ್ಳಿ, ಮನನ ಮಾಡಿ, ಉಪಾಸನೆ ಮಾಡಿ ಎಂದು ತಿಳಿಸಿದ್ದಾರೆ. ಆದ್ದರಿಂದ ನಾವು ತೈತರೇಯ ಉಪನಿಷತ್ತಲ್ಲಿ ಜೀವರ ಉಪಕರಣದಲ್ಲಿ ಉಪಾಸನಾ ಭಾಗವನ್ನು ವಿಶೇಷಾಕಾರವಾಗಿ ಕಾಣಬಹುದಾಗಿದೆ. ಪ್ರಸ್ತುತ ತೃತೀಯ ಅರಣ್ಯಕದಲ್ಲಿ ತೈತರೇಯ ಉಪನಿಷತ್ತಿನಲ್ಲಿ 2 ಅಧ್ಯಾಯಗಳಿದೆ. ಮೊದಲನೇ ಅಧ್ಯಾಯ ಯಾವ್ಯಾವ ಋಷಿಗಳು ಹೇಗೆ ಸಾಧನೆಯನ್ನು ಮಾಡಿಕೊಂಡರು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುತ್ತದೆ. 2ನೇ ಅಧ್ಯಾಯದಲ್ಲಿ ಜೀವರು ಉಪಾಸನೆ ಮಾಡಿಕೊಳ್ಳುವ ವಿಧಾನವನ್ನು, ಸಂಸಾರಾವಸ್ಥೆಯಲ್ಲಿ ಅವರು ಕಾಣಬಹುದಾದಂಥ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸ್ವಪ್ನ ಸೂಚನ ಫಲಗಳು, ಇದನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಉಪಾಸನೆಗೆ ಮಾಡಬೇಕಾದರೆ ಈ ಐತರೇಯ ಭಾಷ್ಯ ಎಂಬುದು ಬಹಳ ಪ್ರಮುಖವಾಗಿ ನಾವು ನೋಡಲೇಬೇಕು. ಇಲ್ಲಿ ಪ್ರಸ್ತಾಪ ಮಾಡಿರತಕ್ಕಂತಹ ಋಷಿಗಳು ಕೇವಲ ಸಾಮಾನ್ಯ ಋಷಿಗಳಂತೆ ಕಂಡರೂ ಸಹ ಪ್ರಸಿದ್ಧಿಯಾಗಿರುವುದಿಲ್ಲ ಪುರಾಣದಲ್ಲಿ. ಇಂತಹವರನ್ನು ಶ್ರೀಮದಾನಂದ ತೀರ್ಥರು ಈ ಉಪನಿಷತ್ತಲ್ಲಿ ನಮಗೆ ತೋರಿಸಿರುವುದರ ಮೂಲಕವಾಗಿ ನಮ್ಮ ಶರೀರದಲ್ಲೇ ಭಗವಂತನ ಉಪಾಸನೆ ಹೇಗೆ ಮಾಡಿದರೂ ಈ ಋಷಿಗಳು ಎಂಬುದನ್ನು ನಮಗೆ ಪ್ರಸಿದ್ಧವಾದ ಪಾಠವನ್ನು ಮಾಡಿಸುತ್ತಿದ್ದಾರೆ ಮತ್ತು ನಾವು ಆ ಕ್ರಮದಲ್ಲಿ ಚಿಂತಿಸಬೇಕು, ಉಪಾಸನೆ ಮಾಡಬೇಕು ಎಂಬ ಕರ್ತವ್ಯವನ್ನು ವಿಧಿಸುತ್ತಿದ್ದಾರೆ. ಆದ್ದರಿಂದ ತೃತೀಯ ಆರಣ್ಯಕದ ಪ್ರಥಮ ಭಾಗವನ್ನು ಚಿಂತಿಸೋಣ. ವಿಷ್ಣು ನಾಮ ಎಂಬತಕ್ಕಂಥದ್ದು ಹಿಂದೆ ನಾವು ಕೇಳಿದೆವು. ಭಗವಂತ ಸರ್ವತ್ರನಿದ್ದಾನೆ. ಅವನ ನಾಮವೇ ಅವನ ಗುಣ, ಅವನ ಗುಣವೇ ಅವನ ರೂಪ. ಇದನ್ನು ಸರ್ವತ್ರ ಭಗವಂತನಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ವಿಷ್ಣು ಎಂಬತಕ್ಕಂಥ ಶಬ್ದದಲ್ಲಿ ಪೂರ್ವೋತ್ತರ ವರ್ಣಗಳ ಸಂಧಿಗಳ ಮಹಿಮೆಯನ್ನು ಈ ಉಪನಿಷತ್ತು ನಮಗೆ ತಿಳಿಸುತ್ತಾ ಇದೆ. ವಿಷ್ಣು ಎಂಬ ಶಬ್ದವನ್ನು ಹೇಗೆ ನಾವು ಅರ್ಥೈಸಿ ಮಾಡಿಕೊಳ್ಳಬೇಕು ಎಂಬುದನ್ನು ಹೇಳಿದ ಮೇಲೆ ವಿಷ್ಣು ಸಹಸ್ರನಾಮದಲ್ಲಿರತಕ್ಕಂಥ
1000 ಪದಗಳನ್ನು ನಾವು ಇದರಂತೆ ಅನ್ವಯ ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದು ತಾತ್ಪರ್ಯ. ವಿಷ್ಣು ಸಹಸ್ರನಾಮ ಎಂದರೆ ವಿಷ್ಣುವಿನ ಜೊತೆ ಸರಸರ ಹೇಳಬಹುದಾದ ನಾಮಗಳು ವಿಷ್ಣು ಸಹಸ್ರನಾಮಗಳು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಪ್ರಪ್ರಥಮವಾದ ವಿಷ್ಣು ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು, ಉಪನಿಷತ್ ಹೇಗೆ ತಿಳಿಸಿಕೊಟ್ಟಿದೆ ಎಂಬುದನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಇದನ್ನು ವರದರು ಅಭ್ಯಾಸ ಮಾಡಿದ್ದರು, ಸತತವಾಗಿ ಉಪಾಸನೆ ಮಾಡಿದ್ದರು, ಅದರ ಫಲವನ್ನು ಉಂಡವರು ವರದರು ಎಂಬುದನ್ನು ಪುರಂದರದಾಸರು ನಮಗೆ ತಿಳಿಸುತ್ತಿದ್ದಾರೆ. ಇಲ್ಲಿ ಬರತಕ್ಕಂಥ ಋಷಿಗಳು ವರದರೆ. ಅವರು ಶ್ರುತಿ ಸ್ಮೃತಿ ಮತ್ತು ವೇದದಿಂದ ಪ್ರಸಿದ್ಧರಾದರೆ ಅಕ್ರೂರಾಂಬರೀಷಾದಿಗಳು ಪುರಾಣದಿಂದ ಪ್ರಸಿದ್ಧರು ಎಂದು ತಿಳಿಯಬೇಕು. ಆದ್ದರಿಂದ ವೇದೋಕ್ತವಾದ ವರದರನ್ನು ನಾವು ಚಿಂತಿಸುವ ಕಾಲ ಸುಸಂದರ್ಭ ಅವರಿಗೆ ಬಂದಿದೆ. ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ, ಅಥಾತ ಸಂಹಿತಾಯಾಮ್ ಉಪನಿಷತ್. ಉಪನಿಷತ್ ಅಂದರೆ ವೇದದ ಸಂಹಿತವನ್ನು ನಾವು ತಿಳಿಯುವಾಗ ಶ್ರೋತೃಗಳು ಶ್ರವಣ ಮಾಡುವ ಅರ್ಹತೆಯನ್ನು ಸಂಪಾದಿಸಿದ ಬಳಿಕ ಮೋಕ್ಷರೂಪ ಫಲಜನಕವಾಗಿರುವುದರಿಂದ ವಿಷ್ಣುನಾಮದ ಪೂರ್ವೋತ್ತರ ವರ್ಣಗಳು ಮತ್ತು ಅವುಗಳ ಸಂಧಿಗಳಲ್ಲಿರುವ ಹಾಗೂ ವಿಷ್ಣು ಶಬ್ದ ವ್ಯಾಖ್ಯಾನ ರೂಪವಾದ ವೇದಾದಿಗಳ ಪೂರ್ವೋತ್ತರ ವರ್ಣ ಸಂಧಿಗಳಲ್ಲಿಯೂ ಇರುವ ಭಗವದ್ ರೂಪಗಳ ರಹಸ್ಯ ವಿದ್ಯೆಯನ್ನು ನಿರೂಪಿಸುತ್ತಾ ಇದ್ದಾರೆ. ಇದು ಅತ್ಯಂತ ರಹಸ್ಯ ವಿದ್ಯಾ ಎಂದು ಶ್ರೀಮದಾನಂದ ತೀರ್ಥರೇ ನಮಗೆ ತಿಳಿಸಿದ್ದಾರೆ. ಉಪನಿಷತ್ತಿನಲ್ಲಿರತಕ್ಕಂಥ ಎಲ್ಲವೂ ರಹಸ್ಯವಾದದ್ದು. ವಿಷ್ಣು ಎಂಬ ಶಬ್ದದಲ್ಲಿ ಇರತಕ್ಕಂಥ ರೂಪಗಳು ಯಾವುದು, ಹೇಗೆ ತಿಳಿಯಬೇಕು ಎಂಬುದನ್ನು ಮಾರ್ಗದರ್ಶನ ಮಾಡುತ್ತಿದ್ದಾರೆ ಭಾಷ್ಯದಲ್ಲಿ. ಓಂ ವಿಷ್ಣು ನಾಮ್ನಿ ಶಕಾರಸ್ಯ ನಕಾರಸ್ಯ ಚ ಸಂಹಿತಾಂ ವಿಷ್ಣೋಸ್ತು ಬಹುರೂಪಾಣಾಂ ವಾಚೀನಾಂ ವಾಚಿಕಾಂ ಋಷಯೋ ವಿದುಃ ತೌ ಚ ವರ್ಣೋ ಹರೇಃ ಸಮ್ಯಕ್ ಸ್ವರೂಪ ಪ್ರತಿಪಾದಕೌ ಬಹುದೈವ ಸ್ಥಿತಸ್ಯಾಸ್ಯ ಸದೈವೈಕ್ಯಸ್ಯ ಸ್ವರೂಪಿಣಃ ವಿಷ್ಣುನಾಮಾರ್ಥರೂಪತ್ವಾತ್ ವೇದಾನಾಮಪಿ ಸರ್ವಶಃ ಅನ್ಯೇಷಾಮಪಿ ಶಬ್ದಾನಾಂ ಸಂಹಿತಾ ವಿಷ್ಣುವಾಚಿಕಾಃ ತದ್ವಾಚಿಕಃ ತಥಾ ವರ್ಣಾಃ ಸರ್ವೇ ಲೌಕಿಕ ವೈದಿಕಾಃ. ಈ ಒಂದು ಮುನ್ನುಡಿಯಿಂದ ನಾವು ಲೌಕಿಕವಾದ ಪುರಾಣ ಗ್ರಂಥಗಳಲ್ಲಾಗಲಿ ಪುರುಷಕೃತವಾದ ಗ್ರಂಥಗಳಲ್ಲಾಗಲಿ ಅಪೌರುಷವಾದ ವೇದಗಳಲ್ಲಾಗಲಿ ಭಗವಂತನ ಶಬ್ದದ ಅರ್ಥವನ್ನು ಹೇಗೆ ತಿಳಿಯಬೇಕು, ಶಬ್ದದಿಂದ ಭಗವಂತನ ರೂಪಗಳು ಹೇಗಿದೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುತ್ತಿದ್ದಾರೆ. ವಿಷ್ಣು ನಾಮದಲ್ಲಿ ಶಕಾರವಿದೆ ಮತ್ತು ನಕಾರವಿದೆ. ವಿಷಣ ಎಂದು ಹೇಳಿದುವಾಗ ವಿಷ್ಣು ಎಂಬುದಲ್ಲಿ ಶಕಾರ ಮತ್ತು ನಕಾರ, ಇದರ ಸಂಧಿ ವಿಷ್ಣುವಿನ ವಾಮನ ಪ್ರದ್ಯುಮ್ನಾದಿ ಬಹುರೂಪಗಳಿಗೆ ವಾಚಕವೆಂದು ಋಷಿಗಳು ಉಪಾಸಿಸುತ್ತಾರೆ. ಈ ವಿಷ್ಣು ನಾಮದಲ್ಲಿರ್ತಕ್ಕಂಥ ಶಕಾರ ವಾಮನ ಮೂರ್ತಿಯನ್ನು, ನಕಾರ ಪ್ರದ್ಯುಮ್ನ ರೂಪಿಯನ್ನು ಋಷಿಗಳು ಆರಾಧನೆ ಮಾಡಿದರು. ಹೇಗೆ ಮಾಡಿದರು? ಆ ಶಕಾರ ನಕಾರಗಳೆಂಬ ಎರಡು ವರ್ಣಗಳು ಕೂಡ ಸದಾ ಏಕಸ್ವರೂಪನಾಗಿಯೇ ಇದ್ದು ವರಾಹ ವಾಸುದೇವಾದಿ ಬಹುರೂಪದಿಂದಿರುವ ಹರಿಯ ಸ್ವರೂಪವನ್ನು ಚೆನ್ನಾಗಿ ಪ್ರತಿಪಾದಿಸುವಗಳು. ಹಾಗೆಯೇ ಎಲ್ಲ ವೇದಗಳು ಇತರ ಶಬ್ದಗಳು ವಿಷ್ಣು ನಾಮಾರ್ಥವನ್ನೇ ಪ್ರತಿಪಾದಿಸುವುದರಿಂದ ಅವುಗಳಲ್ಲಿರುವ ಪೂರ್ವೋತ್ತರ ವರ್ಣ ಸಂಧಿಗಳು ವಿಷ್ಣು ವಾಚಕಗಳು ಮತ್ತು ಎಲ್ಲ ಲೌಕಿಕ
ಶಬ್ದಗಳು, ವೈದಿಕ ವರ್ಣಗಳು ಈ ಶಕಾರ ಮತ್ತು ನಕಾರ ಅರ್ಥವನ್ನೇ ಹೇಳುವುದು. ವಿಷ್ಣು ಅಂತ ಹೇಳಿದರೆ ನಾವು ಯಾವುದೇ ಶಬ್ದವನ್ನು ಕೇಳುವುದಾಗಲಿ, ಯಾವುದೇ ಶಬ್ದವನ್ನು ಹೇಳುವುದಾಗಲಿ ಅದರ ತಾತ್ಪರ್ಯ ಭಗವಂತ ವಿಷ್ಣುವಿನಲ್ಲಿ ಇದೆ ಎಂದು ತಿಳಿಯಬೇಕು. ಹೇಗೆ ತಿಳಿಯಬೇಕು? ಮೂಲಭೂತವಾಗಿ ವಿಷ್ಣು ಎಂಬ ಸಂಯುಕ್ತ ಅಕ್ಷರದಿಂದ ಏನರ್ಥ ಬರುತ್ತದೆ? ವ್ಯಾಪ್ತಿ, ವಿಶಲ್ ವ್ಯಾಪ್ತವು, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬುದು ಸಂಯುಕ್ತ ಅಕ್ಷರದಿಂದ ನಾವು ತಿಳಿದುಕೊಂಡಾಗ ನಾವು ಹೇಳತಕ್ಕಂಥ ಶಬ್ದವಾಗಲಿ ಕೇಳತಕ್ಕಂಥ ಶಬ್ದವಾಗಲಿ ಆ ಶಬ್ದದಲ್ಲಿ ವ್ಯಾಪ್ತಿಯನ್ನು ನಾವು ಗಮನಿಸಬೇಕು. ಅಂದರೆ ಏನರ್ಥ? ವಿಷ್ಣುವನ್ನು ನೋಡಬೇಕು. ಪಂಚಭೂತಗಳಲ್ಲಿ ನಾವು ಜಲವನ್ನು ನೋಡುತ್ತೇವೆ, ಜಲದಲ್ಲಿ ಪ್ರಕ್ರಿಯೆಯಾಗಿ ಸಮುದ್ರವನ್ನು ನೋಡುತ್ತೇವೆ, ಸಾಗರವನ್ನು ನೋಡುತ್ತೇವೆ, ನದಿಯನ್ನು ನೋಡುತ್ತೇವೆ, ಕೆರೆಯನ್ನು ನೋಡುತ್ತೇವೆ, ಬಾವಿಯನ್ನು ನೋಡುತ್ತೇವೆ. ಎಲ್ಲೇ ಜಲವನ್ನು ಕಂಡರೆ ಜಲ ಎಂಬ ಶಬ್ದ ವಿಷ್ಣು ವ್ಯಾಪಕವಾಗಿರುವುದರಿಂದ ವಿಷ್ಣುವನ್ನು ಸೂಚಿಸುತ್ತದೆ ಎಂದು ತಿಳಿಯಬೇಕು. ಜಲದ ರೂಪದಲ್ಲಿ ಭಗವಂತ ವಿಷ್ಣುವಿನಿದ್ದಾನೆ ಎಂಬುದನ್ನು ತಿಳಿಯಬೇಕು. ಏಕೆಂದರೆ ಜಲ ಎಂಬ ಶಬ್ದ ವಿಷ್ಣು ವಾಚಕ. ಇಡೀ ಪರ್ವತಗಳು ಈ ಭೂಮಿಯನ್ನು ಹೊತ್ತು ನಿಂತಿದೆ ಎಂದು ಹೇಳಿದಾಗ ಪರ್ವತಗಳ ಅನಂತ ಪರ್ವತಗಳು ನಾವು ನೋಡುತ್ತೇವೆ. ಶೇಷಾದ್ರಿ, ಗರುಡಾದ್ರಿ, ವೆಂಕಟಾದ್ರಿ, ಈ ರೀತಿಯಲ್ಲಿ ನಾವು ಅದ್ರಿ ಅಂತ ಶಬ್ದದಿಂದ ಉಪಯೋಗ ಮಾಡುವಾಗ ಈ ಎಲ್ಲ ಅದ್ರಿ ಎಂಬ ಶಬ್ದ ಈ ವ್ಯಾಪ್ತಿ ಯಾರನ್ನು ಸೂಚಿಸುತ್ತದೆ? ಭಗವಂತ ವಿಷ್ಣು ನಾಮವನ್ನು ಸೂಚಿಸುತ್ತಿದೆ. ಏಕೆಂದರೆ ವಿಷ್ಣುವಿನ ವ್ಯಾಪ್ತಿ ಎಂಬುದು ಅದ್ರಿಯಲ್ಲಿ, ಸಕಲ ಅದ್ರಿಯಲ್ಲಿ ಇದೆ ಎಂದನ್ನು ನಾವು ತಿಳಿಯಬೇಕು. ಜಲ ಪೂರ್ತಿಯಾಗಿದೆ, ಅದ್ರಿ ಪೂರ್ತಿಯಾಗಿದೆ. ಭೂಮಂಡಲದಲ್ಲಿ ಎಲ್ಲೇ ನೋಡಿದ ಪ್ರತಿಯೊಂದು ಕಣದಲ್ಲೂ ಸಹ ವಿಷ್ಣುವಿನ ವ್ಯಾಪ್ತಿ ಇದೆ. ವಾಯುವಿನಲ್ಲಿ ಇದೆ, ಆಕಾಶದಲ್ಲಿ ಇದೆ, ಹೀಗೆ ಅಗ್ನಿಯಲ್ಲಿ ವಿಷ್ಣು ಇದೆ. ಏಕೆಂದರೆ ನಾವು ಯಾವುದೇ ಶಬ್ದವನ್ನು ಹೇಳಿದರೂ ಪಂಚಭೂತವನ್ನು ನಿಮಿತ್ತ ಮಾಡಿಕೊಂಡು ಹೇಳುತ್ತೇವೆ. ಆ ಶಬ್ದದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ ಎಂಬುದು ಮೂಲಭೂತವಾಗಿ ನಾವು ತಿಳಿದುಕೊಳ್ಳಬೇಕು. ಸರ್ವತ್ರ ವ್ಯಾಪ್ತನಾಗಿರುವ ಒಂದೇ ಒಂದು ಗುಣವನ್ನು ನಾವು ಇಡೀ ಪಂಚಭೂತಗಳಲ್ಲಿ ಹಂಚಿಕೊಂಡು ತಿಳಿಯಬೇಕು. ಇದನ್ನು ಲೌಕಿಕ ಉದಾಹರಣೆಯಲ್ಲಿ ತಿಳಿಯಬಹುದಾದರೆ ನಾವು ಯಾವುದೇ ಪದಾರ್ಥವನ್ನು ಕ್ರಯಿಸಲು ಕೊಂಡುಕೊಳ್ಳಲು ಹಣವನ್ನು ಕೊಡಬೇಕು. ಹಣ ಎಂಬುದು ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಉಳ್ಳದ್ದು ಎಂಬುದು ಎಲ್ರಿಗೂ ಗೊತ್ತಿದೆ. ನಾವು ಹಾಲನ್ನು ಖರೀದಿಸುವಾಗ ಹಣವನ್ನು ಕೊಡಬೇಕು, ನೀರನ್ನು ಖರೀದಿಸುವಾಗಲೂ ಹಣವನ್ನು ಕೊಡಬೇಕು, ತುಪ್ಪವನ್ನು, ಬೆಣ್ಣೆಯನ್ನು, ನೀರನ್ನು, ಎಣ್ಣೆಯನ್ನು, ಹೀಗೆ ಯಾವುದೇ ದ್ರವ ಪದಾರ್ಥವನ್ನು ಖರೀದಿಸಲು ದ್ರವ್ಯವನ್ನು ಕೊಡಬೇಕು. ಬೆಳ್ಳಿ, ಬಂಗಾರ, ಹಿತ್ತಾಳೆ, ವಜ್ರ, ತಾಮ್ರ ಮುಂತಾದ ಖನಿಜಗಳನ್ನು ಖರೀದಿಸಲು ಹಣ ಕೊಡಬೇಕು. ಭೂಮಿಯನ್ನು ಖರೀದಿಸಲು ಹಣ ಕೊಡಬೇಕು. ಎಲ್ಲಕ್ಕೂ ನಾವು ಹಣ ಎಂಬತಕ್ಕಂಥದ್ದು ಆ ಪದಾರ್ಥವನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಲು ಮಧ್ಯವರ್ತಿಯಾಗಿ ಅದರ ಸಹಾಯವನ್ನು ಅಪೇಕ್ಷಿಸುತ್ತೇವೆ. ಇಲ್ಲಿ ಆ ಪದಾರ್ಥವನ್ನು ಆ ಹಣದಿಂದ ನಾವು ಬೆಲೆ ಕಟ್ಟುತ್ತೇವೆ. ಇದಕ್ಕೆ ಇಷ್ಟು ಮೌಲ್ಯ, ಇದಕ್ಕೆ ಇಷ್ಟು ಮೌಲ್ಯ, ಇದಕ್ಕೆ ಇಷ್ಟು ಮೌಲ್ಯ ಎಂದು. ಎಂದಾದರೂ 1000 ಮೌಲ್ಯಗಳಿಗೆ 1 ಗ್ರಾಮ್ ಚಿನ್ನ ಎಂಬುದು ನಾವು ಮಾಡಿಕೊಂಡಿದ್ದು ಅಷ್ಟೇ ಹೊರತು ಅದರ ಮೌಲ್ಯವನ್ನು ನಿರೂಪಿಸುವುದು ಈ ದ್ರವ್ಯ.
ಇದು ಸಾಧಾರಣವಾಗಿ ನಾವು ತಿಳಿಯಬೇಕಾ. ಅದರಂತೆ ವೇದಾಂತದಲ್ಲಿ ಭಗವಂತನ ಶಬ್ದ ವ್ಯಾಪ್ತತ್ವ, ದ್ರವ್ಯಾದ ಹಣ ಹೇಗೆ ಎಲ್ಲ ಪದಾರ್ಥ ಖರೀದಿಸುವುದಕ್ಕೆ ವ್ಯಾಪ್ತವಾಗಿದೆಯೋ, ವೈದಿಕದಲ್ಲಿ ಮತ್ತು ಲೌಕಿಕದಲ್ಲಿ ಎಲ್ಲ ಶಬ್ದಗಳಿಗೆ ಅರ್ಥವನ್ನು ಕೊಡತಕ್ಕಂಥ ಅವನು, ವ್ಯಾಪ್ತಿ ಹೊಂದಿರತಕ್ಕಂಥ ಅವನು ವಿಷ್ಣು. ಆದ್ದರಿಂದ ನಾವು ಏನು ತಿಳಿದುಕೊಳ್ಳಬೇಕು, ವಿಷ್ಣು ಎಂಬ ನಾಮದಿಂದ ಇಡೀ ಭೂಮಂಡಲ 14 ಲೋಕ ಬ್ರಹ್ಮಾಂಡವೂ ಸಹ ವಿಷ್ಣು ಎಂಬ ಶಬ್ದದಲ್ಲಿ ಅಡಗಿದೆ. ಈ ಬ್ರಹ್ಮಾಂಡದೊಳಗಿರತಕ್ಕಂಥ ಅನಂತ ಜೀವ ಕಣಗಳು, ಅನಂತ ಜಡ ಕಣಗಳು ಎಲ್ಲವೂ ವಿಷ್ಣುವಿನ ನಾಮದಿಂದಲೇ ನಮಗೆ ಗೋಚರವಾಗುತ್ತಿದೆ ಎಂದು ತಿಳಿಯಬೇಕು. ಏಕೆಂದರೆ ಎಲ್ಲವನ್ನು ವಿಷ್ಣು ವ್ಯಾಪಿಸಿದ್ದಾನೆ. ಹೀಗೆ ತಿಳಿದಾಗ ವಿಷ್ಣುವಿನ ಶಬ್ದದ ವ್ಯಾಪ್ತಿ ಅಗಾಧವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಮತ್ತೊಂದು ಉದಾಹರಣೆಯಾದರೆ, ಎಲ್ಲರೂ ಆಕಾಶದ ಸೂರಿನ ಅಡಿಯಲ್ಲಿ ನಾವು ವಾಸ ಮಾಡುತ್ತಿದ್ದೇವೆ. ನಮ್ಮ ಊರಿನಲ್ಲಿದ್ದರೂ ಆಕಾಶದ ಸೂರು, ಪರ ಊರಿನಲ್ಲಿ ಹೋದರೂ ಆಕಾಶ, ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಹೋದರೂ ಅದು ಆಕಾಶದ ಅಡಿಯಲ್ಲಿ ಇರುತ್ತದೆ. ಪರದೇಶಕ್ಕೆ ಹೋದರೂ ಆಕಾಶದ ಅಡಿಯಲ್ಲೇ ಇರುತ್ತದೆ. ಇಡೀ ವಿಶ್ವದಲ್ಲಿ ನಾವು ಎಲ್ಲೇ ಹೋದರೂ ಆಕಾಶದ ಅಡಿಯಲ್ಲಿ ನಾವು ವಾಸಿಸುತ್ತೇವೆ. ಹೀಗೆ ಆಕಾಶ ಎಂಬುದು ಸರ್ವತ್ರ ವ್ಯಾಪ್ತನಾಗಿ ಅವಕಾಶಪ್ರದವಾಗಿದೆ ಎಂಬುದನ್ನು ಆಕಾಶ ಶಬ್ದದಿಂದ ಹೇಗೆ ತಿಳಿಯುತ್ತೇವೆಯೋ ಹಾಗೆ ವಿಷ್ಣು ಎಂಬ ಶಬ್ದ ಎಲ್ಲ ಪದಾರ್ಥವನ್ನು ವ್ಯಾಪಿಸಿದೆ. ತಾನಿದ್ದು ಆ ಪದಾರ್ಥವನ್ನು ಇರುವಿಕೆಗೆ ಸಹಾಯ ಮಾಡುತ್ತಿದೆ. ಆ ಇರುವಿಕೆಯ ಅರಿವನ್ನು ನಮಗೆ ವಿಷ್ಣು ಎಂಬ ಶಬ್ದವೇ ತಂದುಕೊಡುತ್ತಿದೆ. ಹೇಗೆ ಆಕಾಶ ಎಲ್ಲಿ ಹೋದರೂ ಅದರ ಅಡಿಯಲ್ಲಿ ನಾವು ವಾಸ ಮಾಡಬೇಕು. ಆಕಾಶ ಎಂಬುದು ನಾವು ಹೊತ್ತುಕೊಂಡು ಹೋದದ್ದಲ್ಲ, ಅವಕಾಶಪ್ರದವಾದದ್ದು, ಎಲ್ಲ ಕಡೆ ಇರುವಂಥದ್ದು. ಇಡೀ ಆಕಾಶವನ್ನು ಇಟ್ಟವನು ಯಾರು? ಆ ದೇಶದಲ್ಲಿ ಎಲ್ಲಿಟ್ಟನು? ದೇಶದಲ್ಲಿ ಇಟ್ಟನು, ಆ ದೇಶ ಅಂತ ಹೇಳಿದಾಗ ಅಲ್ಲಿ ವ್ಯಾಪ್ತಿ ಬರುತ್ತದೆ. ಆದ್ದರಿಂದ ಆಕಾಶ ಶಬ್ದನು ಭಗವಂತನಾಗುತ್ತಾನೆ. ಆಕಾಶ ಶಬ್ದ ಭಗವಂತನಾದ ಮೇಲೆ ಆಕಾಶದಲ್ಲಿ ಕಾಣುವ ಗುಣ ಅವಕಾಶಪ್ರದ, ತಾನಿದ್ದು ಇತರರನ್ನು ಇರಿಸಿಕೊಳ್ಳುವ ಗುಣ. ಈ ಗುಣವನ್ನು ನಾವು ವಿಷ್ಣುವಿನಲ್ಲಿ ಕಂಡಾಗ ಎಲ್ಲ ಕಡೆ ಭಗವಂತನಿದ್ದಾನೆ. ಭಗವಂತ ತಾನಿದ್ದು ಇತರರನ್ನು ಇರಿಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಯಬೇಕು. ಹೀಗೆ ವಿಷ್ಣುವಿನ ಸಂಯುಕ್ತ ಅಕ್ಷರದಿಂದ ವ್ಯಾಪ್ತಿ ಎಂಬ ಒಂದೇ ಗುಣದಿಂದ ಭಗವಂತನನ್ನು ವಿಶ್ವೋಪಾಸನೆ ಮಾಡಬೇಕು. ಇದನ್ನು ಈ ಉಪನಿಷತ್ತಿನಲ್ಲಿ ಮುಖ್ಯವಾಗಿ ವಿಷ್ಣು ಎಂಬ ಶಬ್ದದಿಂದ ತಿಳಿಸುವ ಮೂಲಕ ಇತರ ಯಾವುದೇ ಶಬ್ದವನ್ನು ನಾವು ತೆಗೆದುಕೊಂಡರೂ ಸಹ ವಿಷ್ಣು ಶಬ್ದದ ಅರ್ಥವನ್ನು ಹೇಗೆ ನಾವು ತಿಳಿಯುತ್ತೇವೆಯೋ ಹಾಗೆ ಋಷಿಗಳು ಮುನಿಗಳು ತಿಳಿದು ಉಪಾಸನೆ ಮಾಡಿದರು ಎಂಬುದನ್ನು ಇದು ಸಾಂಕೇತಿಕವಾಗಿ ಈ ಐತರೇಯ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಸಂಹಿತಾ ವಿದ್ಯೆಯಲ್ಲಿ ಮಾಂಡೂಕೇಯ ಎಂಬ ಮುನಿ ಉಪಾಸನೆ ಹೇಗೆ ಮಾಡಿದರು ಎಂಬುದನ್ನು ಉದಾಹರಿಸುತ್ತಾರೆ. ನಾವು ಮೂಲಭೂತವಾಗಿ ವ್ಯಾಪ್ತತ್ವವನ್ನು ತಿಳಿದುಕೊಂಡ ಮೇಲೆ ಇದಕ್ಕೆ ನಿದರ್ಶನ ಯಾರು? ಯಾವ ವ್ಯಕ್ತಿ, ಯಾವ ಮನುಷ್ಯೋತ್ತಮರು, ಯಾವ ಋಷಿಗಳು, ಯಾವ ದೇವತೆಗಳು ಹೀಗೆ ಉಪಾಸನೆ ಮಾಡಿದರು ಎಂಬ ನಿರ್ದಿಷ್ಟವಾಗಿ ತಿಳಿಸುವ ಭಾಗ ಈ ತೃತೀಯ ಆರಣ್ಯಕದ ಪ್ರಥಮ ಅಧ್ಯಾಯದಲ್ಲಿ ಸೂಚಿತವಾಗಿದೆ. ಮಾಂಡೂಕೇಯ ಎಂಬತಕ್ಕಂಥ ಮುನಿ ಈ ರೀತಿಯಲ್ಲಿ ಉಪಾಸನೆ ಮಾಡಿದರು. ಪಂಚಭೂತಗಳು ಉಪಾಸನೆ ಮಾಡಿದರು. ಪಂಚಭೂತಗಳಲ್ಲಿ ಮೊಟ್ಟಮೊದಲಿಗೆ ನಮಗೆ
ಸ್ಪರ್ಶಿಸಲು ಸಿಗುವುದು ಪೃಥ್ವಿ ಅಂದರೆ ಮಣ್ಣು. ಎಲ್ಲ ಕಡೆ ನಾವು ಮಣ್ಣನ್ನೇ ನಾವು ನೋಡುತ್ತಿರುವುದು. ಮಣ್ಣಿನಿಂದಲೇ ಗಿಡ ಮರಗಳು, ಮಣ್ಣಿನಿಂದಲೇ ನಮ್ಮ ಶರೀರ, ಮಣ್ಣಿನಿಂದಲೇ ನಮ್ಮ ಅನ್ನ. ಆದ್ದರಿಂದ ಈ ಮಣ್ಣನ್ನು ಪೃಥ್ವಿ ಎಂಬ ವೈದಿಕ ಶಬ್ದ, ಇಲ್ಲಿ ಭಗವಂತನ ಉಪಾಸನೆ ಹೇಗೆ ಮಾಡಿದರು ಮಾಡುವಿಕೆಯ ಎಂಬುದನ್ನು ಈ ಉಪನಿಷತ್ ಭಾಗ ನಮಗೆ ತಿಳಿಸ್ತಾ ಇದೆ. ಪೃಥ್ವಿ ಪೂರ್ವರೂಪಂ, ಜೌ ಉತ್ತರ ರೂಪಂ, ವಾಯು ಸಂಹಿತೆಯತೆ ಮಾಂಡೂಕ್ಯಯ. ಪೃಥ್ವಿಯಲ್ಲಿರುವ ಪೃಥ್ವಿ ನಾಮಕ ವರಾಹ ರೂಪವು ಪೂರ್ವವರ್ಣ ಪ್ರತಿಪಾದ್ಯ, ಪೂರ್ವವರ್ಣನಿಷ್ಠ ಮತ್ತು ಪೂರ್ವವರ್ಣ ನಾಮಕ. ಜುಲೋಕದಲ್ಲಿರುವ ನಾಮಕ ವಾಮನ ರೂಪವು ಉತ್ತರವರ್ಣ ಪ್ರತಿಪಾದ್ಯ, ಉತ್ತರವರ್ಣನಿಷ್ಠ ಮತ್ತು ಉತ್ತರವರ್ಣ ನಾಮಕ. ವಾಯುವಿನಲ್ಲಿರುವ ವಾಯುನಾಮಕ ನೃಸಿಂಹ ರೂಪವು ಸಂಧಿ ಪ್ರತಿಪಾದ್ಯ, ಸಂಧಿನಿಷ್ಠ ಮತ್ತು ಸಂಹಿತ ನಾಮಕ. ಹೀಗೆ ಮಾಂಡೂಕ್ಯ ಮುನಿ ಅಭಿಪ್ರಾಯ ಮಾಡುತ್ತಾರೆ. ಅಂದರೆ ಪೃಥ್ವಿಯಲ್ಲಿ ಭಗವಂತನ ರೂಪಗಳನ್ನು ಹೇಗೆ ಕಂಡುಕೊಂಡರು? ಪೂರ್ವ ರೂಪ, ಉತ್ತರ ರೂಪ ಮತ್ತು ಸಂಹಿತ. ಇದು ವೇದದಲ್ಲಿರತಕ್ಕಂಥದ್ದು. ಪೂರ್ವರೂಪವಾದದ್ದು ಅಧಿಷ್ಠಾನ ರೂಪವಾಗಿ ಪೃಥ್ವಿಯನ್ನು, ಉತ್ತರ ರೂಪವಾಗಿ ಆಕಾಶವನ್ನು ಜೂಲೋಕ, ಈ ಮಧ್ಯೆಯಲ್ಲಿ ವಾಯು, ಸಂಧಿ ಅಂದರೆ ಅದೆರಡನ್ನು ಬೆರೆಸುವಂಥದ್ದು ಗಾಳಿ. ಒಟ್ಟಿನಲ್ಲಿ ನಾವು ತಿಳಿಯಬೇಕಾದರೆ ಕೆಳಗಡೆ ಇರತಕ್ಕಂಥ ಮಣ್ಣು ಅಥವಾ ಭೂಮಿ, ಮೇಲೆ ಇರತಕ್ಕಂಥ ಆಕಾಶ, ಈ ಮಧ್ಯದಲ್ಲಿ ಗಾಳಿ. ಇದು ಮೂರನ್ನೂ ಸಹ ಮಾಂಡೂಕ್ಯ ಮುನಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಪೂರ್ವ ರೂಪದಲ್ಲಿ ವರಾಹರೂಪಿ ಭಗವಂತನನ್ನು ಕಂಡರು, ಉತ್ತರ ರೂಪದಲ್ಲಿ ಜುಲೋಕದಲ್ಲಿ ವಾಮನ ರೂಪವನ್ನು ಕಂಡರು ಮತ್ತು ವಾಯುವಿನಲ್ಲಿ ವಾಯುನಾಮಕ ನೃಸಿಂಹನನ್ನು ಕಂಡರು. ವರಾಹದೇವರು, ವಾಮನ ದೇವರು ಮತ್ತು ನರಸಿಂಹದೇವರು, ಈ ಮೂರು ರೂಪವು ಭೂಮಿ, ಆಕಾಶ ಮತ್ತು ಭೂಮಿಯ ಮಧ್ಯದ ಅವಕಾಶ ಪ್ರದೇಶವನ್ನು ಆವರಿಸಿದೆ. ಮೂರು ರೂಪವನ್ನು ಚಿಂತಿಸಬೇಕು. ವರಾಹದೇವರು ಭೂಮಿಯಲ್ಲಿ, ವಾಮನದೇವರು ಆಕಾಶದಲ್ಲಿ, ನರಸಿಂಹದೇವರು ವಾಯುವಿನಲ್ಲಿ, ಪೃಥ್ವಿ ಮತ್ತು ಆಕಾಶದ ಮಧ್ಯ ಪ್ರದೇಶದಲ್ಲಿ. ಹೀಗೆ ಮೂರು ರೂಪವನ್ನು ಕಂಡುಕೊಂಡವರು ಮಾಂಡೂಕ್ಯ ಋಷಿಗಳು. ವರಾಹದೇವರು, ನೃಸಿಂಹದೇವರು, ವಾಮನದೇವರು. ಹೀಗೆ ನಾವು ಭೂಮಿಯಿಂದ ವಾಯು ಮತ್ತು ಮೇಲೆ ಆಕಾಶ, ವರಾಹ, ನೃಸಿಂಹ, ವಾಮನ ಮೂರು ರೂಪವನ್ನು ಚಿಂತಿಸಿದರು. ಇದು ಅವರು ಉಪಾಸನೆ ಮಾಡಿದ ರೀತಿಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಏನಿದೆ ಇಲ್ಲಿ ವಿಶೇಷ ಎಂಬುದಕ್ಕಂಥದ್ದನ್ನು ಶ್ರೀಮದಾನಂದ ತೀರ್ಥ ನಮಗೆ ತಿಳಿಸ್ತಾ ಇದ್ದಾರೆ. ಪೃಥ್ವಿ ನಾಮಕಂ ರೂಪಂ ಪೃಥುತ್ವಾತ್ ಪೃಥ್ವಿ ಸ್ಥಿತಂ ದೇವತಾ ಪೂರ್ಣವರ್ಣಸ್ಯ ಪೂರ್ವರೂಪಂ ತದುಚ್ಯತೆ ದೇವೋತ್ತರವರ್ಣಸ್ಯ ಕ್ರೀಡನಾಚ್ಛಾದ್ಯುನಾಮಕಂ ದಿವಿ ಸ್ಥಿತಂ ಹರೇ ರೂಪಂ ಉತ್ತರಂ ರೂಪಂ ಉಚ್ಯತೆ ವೇದಕತ್ವಾಚ್ಛಾಯನತ್ವಾದ್ ರೂಪಂ ಯತ್ ವಾಯುನಾಮಕಂ ವಿಷ್ಣೋ ತದ್ವರ್ಣಯೋಃ ಮಧ್ಯೆ ದೇವತಾ ಇತಿ ಪ್ರಕೀರ್ತಿತಂ ಸಂಹಿತಾ ನಾಮಕಂ ತಚ್ಚ ರೂಪದ್ವಯ ಸಹ ಸ್ಥಿತೇ. ಭಗವಂತ ಪೂರ್ಣನಾದ್ದರಿಂದ ಪೃಥ್ವಿ ಎಂಬ ಹೆಸರುಳ್ಳ ಭಗವದ್ ರೂಪವು ಪೃಥ್ವಿಯಲ್ಲಿ ಇದೆ. ಅದು ಪೂರ್ವವರ್ಣ ಪ್ರತಿಪಾದ್ಯ ದೇವತೆಯಾದ್ದರಿಂದ
ಪೂರ್ವರೂಪ ಎನಿಸುತ್ತದೆ. ಕ್ರೀಡೆ ಮಾಡುವುದರಿಂದ ಜೂನಾಮಕವಾದ ಹರಿಯ ರೂಪವು ಜೂಲೋಕದಲ್ಲಿ ಇದೆ. ಅದು ಉತ್ತರ ವರ್ಣ ದೇವತೆಯಾದ್ದರಿಂದ ಉತ್ತರ ರೂಪ ಎನಿಸಿದೆ. ಜ್ಞಾನ ನೀಡುವುದರಿಂದ ಆಶ್ರಯ ನೀಡುವುದರಿಂದಲೂ ವಾಯುನಾಮಕನಾದ ವಿಷ್ಣುವಿನ ರೂಪವು ಪೂರ್ವೋತ್ತರ ವರ್ಣಗಳ ಸಂಧಿಯಲ್ಲಿ ದೇವತೆ ಎನಿಸಿದೆ. ಹೀಗೆ ಆ ರೂಪವು ಪೂರ್ವೋತ್ತರ ವರ್ಣ ಪ್ರತಿಪಾದ್ಯವಾದ ಎರಡು ರೂಪಗಳ ಜೊತೆಗೆ ಇರುವುದರಿಂದ ಸಂಹಿತಾ ಎಂಬ ಹೆಸರುಳ್ಳದ್ದು. ಏನು ತಿಳಿಸ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥರು? ಪ್ರಪಂಚದಲ್ಲಿ ನಾವು ಕಾಣುವ ಪಂಚಭೂತಗಳಲ್ಲಿ ಕಾಣತಕ್ಕಂಥದ್ದು ಮಣ್ಣು, ನೀರು, ಬೆಂಕಿ. ಆದರೆ ಇನ್ನೆರಡು ಗಾಳಿ ಮತ್ತು ಆಕಾಶ. ಇಲ್ಲಿ ನಾವು ಭಗವಂತನ ಉಪಾಸನೆ, ವಿಶ್ವೋಪಾಸನೆ ಮಾಡಬೇಕೆಂದರೆ ಹೇಗೆ ತಿಳಿಯಬೇಕು? ಪೃಥ್ವಿಯಲ್ಲಿ ಪೃಥ್ವಿ ನಾಮಕನಾಗಿ ಭಗವಂತನಿದ್ದಾನೆ ಅಂತ ತಿಳಿಯಬೇಕು. ಅದು ಪೂರ್ವವರ್ಣ ಪ್ರತಿಪಾದ್ಯ ದೇವತೆ, ಅದರಿಂದ ಪೂರ್ವರೂಪ ಅಂತ ತಿಳಿಯಬೇಕು. ಕ್ರೀಡೆಯಾಡುವುದರಿಂದ ಜೀವನಾಮಕವಾದ ಹರಿಯ ರೂಪ ಜೂಲೋಕದಲ್ಲಿದೆ. ಕ್ರೀಡಾ ಅಂದರೆ ಏನು? ಎಲ್ಲ ಸೃಷ್ಟಿ, ನಮಗೆ ಮಳೆ ಸುರಿಸುವುದು ಒಂದು ಕ್ರೀಡಾ, ಸೂರ್ಯ ಪ್ರಕಾಶವನ್ನು ಬೀಡುವುದು ಕ್ರೀಡಾ, ಮಿಂಚು ತೋರಿಸುವುದು ಕ್ರೀಡಾ, ಗಾಳಿ ಬೀಸುವುದು ಕ್ರೀಡಾ. ಈ ಕ್ರೀಡೆ ಮಾಡತಕ್ಕಂಥವನು ಯಾರು? ಭಗವಂತ. ಅದಕ್ಕೆ ಅಭಿಮಾನಿ ದೇವತೆಗಳು ಇದ್ದರು. ಮುಖ್ಯವಾಗಿ ಇದೆಲ್ಲವೂ ಭಗವಂತನ ಅದ್ಭುತವಾದ ಶಕ್ತಿ ಪ್ರದರ್ಶನವಾಗಿದೆ. ಆದ್ದರಿಂದ ಇದು ಉತ್ತರ ರೂಪ ಜೀವನಾಮಕ ಭಗವಂತ ಅಂತ ತಿಳಿಯಬೇಕು. ಜ್ಞಾನ ನೀಡುವುದರಿಂದ, ಆಶ್ರಯ ನೀಡುವುದರಿಂದ ವಾಯುರೂಪಕ. ವಾಯು ಅಂದರೆ ಜ್ಞಾನ ಎಂಬತಕ್ಕಂಥದ್ದು. ವಯತಿ ಅಂದರೆ ಜ್ಞಾನ, ಶಬ್ದ ಆದ ಜ್ಞಾನವಾಚಕವಾಗಿದೆ. ಆಕಾಶದಲ್ಲಿರ್ತಕ್ಕಂಥ ಜೀವನಾಮಕ, ಪೃಥ್ವಿಯಲ್ಲಿರ್ತಕ್ಕಂಥ ಪೃಥ್ವಿನಾಮಕ. ಈ ಸಂಹಿತ ಇದೆರಡೂ ಜ್ಞಾನವನ್ನು ಕೊಡತಕ್ಕಂಥದ್ದು ವಾಯುನಾಮಕ. ಆದ್ದರಿಂದ ಈ ಜ್ಞಾನ ನೀಡುವ, ಆಶ್ರಯ ನೀಡುವುದರಿಂದ ವಾಯುನಾಮಕನಾದ ವಿಷ್ಣುವಿನ ರೂಪ ಪೂರ್ವೋತ್ತರ ವರ್ಣಗಳ ಸಂಧಿಯಲ್ಲಿ ಇದೆ. ಸಂಧಿ ಅಂದರೆ ಏನು? ಪೃಥ್ವಿ ಮತ್ತು ಆಕಾಶದ ಮಧ್ಯೆ ಇರತಕ್ಕಂಥದ್ದು ಸಂಧಿ. ಹೀಗೆ ರೂಪ ಪೂರ್ವೋತ್ತರ ವರ್ಣ ಪ್ರತಿಪಾದ್ಯ ಎರಡು ರೂಪಗಳ ಜೊತೆಗೆ ಇರುವುದರಿಂದ ವಾಯುವನ್ನು ಏನು ಹೇಳುತ್ತಾರೆ? ಸಂಹಿತ ಎಂದು ಹೇಳುತ್ತಾರೆ. ನಾವು ಇದರಿಂದ ಏನು ತಿಳ್ಕೊಂಡಂತಾಯಿತು? ಪ್ರಪಂಚದಲ್ಲಿರತಕ್ಕಂಥ ಮಣ್ಣು ಭಗವಂತನ ಆವಾಸಸ್ಥಾನ, ಆಕಾಶ ಭಗವಂತನ ಆವಾಸಸ್ಥಾನ, ಆಕಾಶ ಮತ್ತು ಪೃಥ್ವಿ ಅಂದರೆ ಭೂಮಿಯ ಮಧ್ಯದಲ್ಲಿರತಕ್ಕಂಥದ್ದು ವಾಯು, ಅದು ಸಹ ಭಗವಂತನ ಆವಾಸಸ್ಥಾನ. ಪೃಥ್ವಿ ಎಂಬುದು ಪೂರ್ವರೂಪ, ಆಕಾಶ ಎಂಬುದು ಉತ್ತರ ರೂಪ ಮತ್ತು ವಾಯು ಎಂಬುದು ಸಂಹಿತ ಸಂಧಿರೂಪ. ಇದನ್ನು ಉಪನಿಷತ್ತು ಹೇಳುವಾಗ ವರಾಹದೇವರು, ನರಸಿಂಹದೇವರು, ವಾಮನದೇವರು ಎಂದು ತಿಳಿಸಿದ್ದಾರೆ. ಇಲ್ಲಿ ಪೂರ್ವೋತ್ತರ ಜೀವನಾಮಕ ಮತ್ತು ಸಂಹಿತ ಎಂದು ಭಾಷ್ಯಕಾರರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮಾಂಡೂಕೇಯ ಋಷಿಗಳು ಅವರು ಯಾವ ಮನೆ ಮಠವನ್ನು ಮಾಡಿರಲಿಲ್ಲ, ಅರಣ್ಯದಲ್ಲಿ ಇರುತ್ತಾರೆ. ಅರಣ್ಯದಲ್ಲಿದ್ದಾಗ ಅವ್ರಿಗೆ ಕಾಣಸಿಗತಕ್ಕಂಥ ವಸ್ತುಗಳು ಯಾವುದು? ಒಂದು ಮಣ್ಣು, ಮಧ್ಯದಲ್ಲಿರ್ತಕ್ಕಂಥ ಆಕಾಶ, ಮೇಲಿರ್ತಕ್ಕಂಥ ಜೀವನಾಮಕ. ಈ ಮೂರು ರೂಪದಲ್ಲೂ ಸಹ ವರಾಹದೇವರು, ನರಸಿಂಹದೇವರು, ವಾಮನದೇವರನ್ನು ಚಿಂತಿಸಿದರು. ಹೇಗೆ ಚಿಂತಿಸಿದರು? ವರಾಹದೇವರಿಗೂ ಪೃಥ್ವಿಗೂ ಏನು ಸಂಬಂಧವಿದೆ? ಅದು ಪುರಾಣದಲ್ಲಿ ನಾವು ತಿಳಿಯಬೇಕು. ವರಾಹ ಪುರಾಣದಲ್ಲಿ ಯಾವ ಭೂಮಿಯನ್ನು ನಾಶ ಮಾಡಲು ಯತ್ನಿಸಿದಾಗ ಅಸುರರು ಅದನ್ನು ಸಂರಕ್ಷಣೆ ಮಾಡಿದವರು ವರಾಹ ರೂಪಿ ಭಗವಂತನೇ. ಆದ್ದರಿಂದ ನಾವು ಏನು ತಿಳಿಯಬೇಕು? ಈ
ಪೃಥ್ವಿ ರಕ್ಷಕ ವರಾಹದೇವರಿಂದ ಆಯಿತು, ಆಗುತ್ತಿದೆ. ಪ್ರತಿ ಕ್ಷಣದಲ್ಲೂ ವರಾಹದೇವರೇ ಭೂಮಿಯನ್ನು ರಕ್ಷಿಸುತ್ತಿದ್ದಾರೆ ಎಂದು ತಿಳಿಯಬೇಕು. ಅದರಂತೆ ಆಕಾಶದಲ್ಲಿ ವಾಮನರೂಪಿ ಭಗವಂತ ಇಂದ್ರನ ಸಹೋದರನಾಗಿ ವಾಮನ ಆಕಾಶದಲ್ಲಿ ದೇವತೆಗಳ ಜೊತೆಯಲ್ಲಿ ದೇವತೆಗಳಿಗೆ ಅವರ ಕಾರ್ಯಕ್ರಮವನ್ನು ನಿಯಾಮಕ ಮಾಡುತ್ತಿದ್ದಾನೆ, ನೇಮಿಸುತ್ತಿದ್ದಾನೆ. ಅಂತರ್ಗಾಮಿಗಳು ಅಂದರೆ ಆಕಾಶದಲ್ಲಿರ್ತಕ್ಕಂಥ ದೇವತೆಗಳು, ಪುಣ್ಯಪುರುಷರು, ಅವರನ್ನು ವಾಮನ ಮೂರ್ತಿ ನಿಯಂತ್ರಿಸುತ್ತಾರೆ ಅಂತ ತಿಳಿಯಬೇಕು. ಮತ್ತು ಈ ಮಧ್ಯದಲ್ಲಿ ನಮಗೆ ಜ್ಞಾನ ಕೊಡಬೇಕಾದದ್ದು ಯಾವುದು? ವಾಯು. ಆದ್ದರಿಂದ ಪೃಥ್ವಿ ಮತ್ತು ಆಕಾಶದ ಮಧ್ಯದಲ್ಲಿ ಸಂಧಿ ಏನಿದೆ, ಇದಕ್ಕೆ ಸೇರಿಸತಕ್ಕಂಥ ಪದಾರ್ಥ ವಾಯು, ಅದಕ್ಕೆ ಸಂಹಿತ ಎಂಬುದಾಗಿ ಅಲ್ಲಿ ನರಸಿಂಹದೇವರನ್ನು, ನರ ಮತ್ತು ಸಿಂಹ ಎರಡು ರೂಪವನ್ನು ನಾವು ನೋಡಬೇಕು. ಈ ಎರಡು ರೂಪವು ಏನು ತೋರಿಸಿಕೊಡ್ತಾ ಇದೆ? ಪೃಥ್ವಿ ಭಾಗಕ್ಕೂ ಅಂಟಿದೆ ಮತ್ತು ಆಕಾಶ ಭಾಗಕ್ಕೂ ಅಂಟಿಕೊಂಡಿದೆ ಎಂಬುದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ರೂಪವಾಗಿರತಕ್ಕಂಥ ನೃಸಿಂಹ ರೂಪವನ್ನು ಚಿಂತಿಸಬೇಕು ಅಂತ ತಿಳಿಸಿದ್ದಾರೆ. ಇವೆಲ್ಲವನ್ನು ಸಾಧಕ ಜೀವಿ ಮನನ ಮಾಡಬೇಕು. ವರಾಹದೇವರನ್ನು ಚಿಂತಿಸುವಾಗ ಪುರಾಣದ ಹಿನ್ನೆಲೆ, ನೃಸಿಂಹನನ್ನು ಚಿಂತಿಸುವಾಗ ಪುರಾಣದ ಹಿನ್ನೆಲೆ ಮತ್ತು ಜೂನಾಮಕ ವಾಮನ ಮೂರ್ತಿಯನ್ನು ಧ್ಯಾನಿಸುವಾಗ ಪುರಾಣದ ಹಿನ್ನೆಲೆ ನಾವು ಭಾಗವತಾದಿಗಳಲ್ಲಿ ಶ್ರವಣ ಮಾಡಿಕೊಂಡಾಗ ವರಾಹ ರೂಪದ, ನೃಸಿಂಹ ರೂಪದ, ವಾಮನ ರೂಪದ ವಿಶೇಷ ಆಕಾರವಾದ ಇತಿಹಾಸ ನಮಗೆ ತಿಳಿದು ಬರುತ್ತದೆ. ಇತಿಹಾಸ ಪ್ರತೀಕವಾಗಿ ಭಗವಂತ ರಕ್ಷಣೆ ಮಾಡುತ್ತಿರುವುದನ್ನು ಮಾಂಡೂಕಿಯರು ಪ್ರತ್ಯಕ್ಷ ಕಂಡು ಉಪಾಸನೆ ಮಾಡಿದರು. ಭೂಮಿಯಲ್ಲಿ ನಾವು ಎಲ್ಲೇ ಚಲಿಸಿದರೂ ಸಹ ನಮ್ಮನೆ ಇರತಕ್ಕಂಥ ಪೃಥ್ವಿ ನಾಮಕ ವರಾಹದೇವರ ವಿಶೇಷ ಅನುಸಂಧಾನ. ಆದ್ದರಿಂದಲೇ ಪೃಥ್ವಿಯಲ್ಲಿರತಕ್ಕಂಥದ್ದು ಯಾವ ಶಿಷ್ಟಾಚಾರ ಮಾಡಬೇಕು ಎಲ್ಲವನ್ನು ವರಾಹ ಪುರಾಣದಲ್ಲಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ನಾವು ಹೀಗೆ ಸಮಂಜಸವಾಗಿ ಅದರ ಸಂಬಂಧವನ್ನು ನಾವು ಕಲ್ಪಿಸುತ್ತಾ ಹೋದರೆ ವರಾಹ ಪುರಾಣ ಏದಕ್ಕೆ ಶಿಷ್ಟಾಚಾರರು ಬೋಧಿಸಿತು ಎಂದರೆ ಆ ವರಾಹದೇವರೇ ಪೃಥ್ವಿ ನಾಮಕನಾಗಿ ಪೃಥ್ವಿಗೆ ಮುಖ್ಯ ನಿಯಾಮಕನಾಗಿದ್ದಾರೆ, ಆ ರೂಪದಲ್ಲಿದ್ದಾರೆ ಎಂಬುದನ್ನು ಇತಿಹಾಸ ತಿಳಿಸುತ್ತದೆ. ಅದೇ ಉಪನಿಷತ್ತು ಆ ರೂಪವನ್ನು ಚಿಂತಿಸುತ್ತದೆ. ರೂಪಮಾನ್ಯದೇವ ಧನ್ಯಮಾತ್ಮನಃ. ಭಗವಂತನ ರೂಪವನ್ನು ತಿಳಿಯುವಾಗ ಏನು ಪೃಥ್ವಿಯಲ್ಲಿ ನಡೀತಕ್ಕಂಥ ಕಾರ್ಯಗಳಿದೆ ಎಲ್ಲವೂ ಆ ವರಾಹದೇವರ ಇಂದ ಉಕ್ತವಾಗಿದೆ ಎಂದು ತಿಳಿಯಬೇಕು. ಆಗ ತಿಳಿದಾಗ ಧರಣಿ ದೇವಿಯನ್ನು ನಿಮಿತ್ತ ಮಾಡಿಕೊಂಡು ವರಾಹ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಸಮಸ್ತ ವೈಷ್ಣವ ಧರ್ಮವು ಪೃಥ್ವಿಯಲ್ಲಿ ಮಾಡತಕ್ಕಂಥದ್ದು ಎಂಬುದು ನಾವು ಹೊಂದಿಸಿಕೊಂಡಾಗ ಉಪನಿಷತ್ತಿನಲ್ಲಿ ಹೇಳತಕ್ಕಂಥ ವರಾಹರೂಪಿ ಪೃಥ್ವಿಗೆ ಹೇಗೆ ಸಂಬಂಧ ಎಂಬುದನ್ನು ವಿಶೇಷಾಕಾರವನ್ನು ನಮಗೆ ತಿಳಿಯುತ್ತದೆ. ವಾಯು ಎಂದರೆ ನಮಗೆ ಮುಖ್ಯ ವಾಯು ಅಂದರೆ ವಾಯುವಿನ ಜ್ಞಾನಪ್ರದನಾಗಿರ್ತಕ್ಕಂಥ ನರಸಿಂಹ ಎಂದರೆ ಎಲ್ಲರ ಮೂಲ ಸ್ವರೂಪ, ಅವರ ಬಿಂಬರೂಪ, ಅವನಿಂದಲೇ ನಡೆಯುವುದು. ಎಲ್ಲರ ಬಿಂಬ ಎಲ್ಲಿಯ ತನಕ ಅವರಿಗೆ ಪ್ರತ್ಯಕ್ಷವಾಗಿ ಕಂಡುಬರುವುದಿಲ್ಲವೋ ಅಲ್ಲಿಯ ತನಕ ನರಸಿಂಹದೇವರು ಉಪಾಸನೆ ಮಾಡಬೇಕೆಂಬುದು ಇತಿಹಾಸ. ಯಾತಕ್ಕೋಸ್ಕರವಾಗಿನ ಜ್ಞಾನವನ್ನು ತಂದುಕೊಡತಕ್ಕಂಥ ರೂಪ ನೃಸಿಂಹ ರೂಪ. ಎಲ್ಲ ಜ್ಞಾನಕ್ಕೂ ಮೂಲಭೂತವಾಗಿ ಜ್ಞಾನ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು, ಇದು ಮುಖ್ಯ ಜ್ಞಾನ. ಆದರೆ ಬಿಂಬನ ನಾಮ ನಿಮಗೆ ತಿಳಿದಿದ್ದಾಗ ಏನು ಮಾಡುವುದು? ಈ ವಾಯು ಅಂದರೆ ಸಂಧಿ ದೇಶದಲ್ಲಿರ್ತಕ್ಕಂಥ ಭಗವಂತನ ರೂಪ ಯಾವುದು? ನೃಸಿಂಹ ರೂಪ. ಇದನ್ನು ನಾವು ಬಿಂಬರೂಪವಾಗಿ ಚಿಂತಿಸಬೇಕು ಎಂಬ ಅಭಿಪ್ರಾಯವನ್ನು ಇತಿಹಾಸಕಾರರಲ್ಲಿ ಪುರಾಣ ಗ್ರಂಥಗಳಲ್ಲಿ ವಿಶೇಷವಾಗಿ ನಮೂದಿಸಲ್ಪಟ್ಟಿದೆ. ದಾಸರಾಯರುಗಳು
ನರಸಿಂಹದೇವರನ್ನು ಉಪಾಸನೆ ಮಾಡುವುದು ಯಾತಕ್ಕೋಸ್ಕರವಾಗಿ ನಮ್ಮ ಅಪ್ರಕಟಿತ ಬಿಂಬನ ಉಪಾಸನೆ. ಪ್ರಕಟಿತವಾದ ಬಿಂಬನನ್ನು ಉಪಾಸನೆ ಮಾಡುವಾಗ ನಿರ್ದಿಷ್ಟವಾದ ರೂಪವನ್ನು ಕಾಣಬಹುದು. ಅಪ್ರಕಟಿತವಾಗಿದ್ದಲ್ಲಿ ಅಂದರೆ ಪಕ್ವವಾಗದಿದ್ದಾಗ ನರಸಿಂಹದೇವರನ್ನೇ ನಾವು ಉಪಾಸನೆ ಮಾಡಬೇಕು. ಯಾವ ರೂಪವನ್ನು ಚಿಂತಿಸಲು ಪ್ರತಿಯೊಂದು ರೂಪಕ್ಕೂ ಅತ್ಯಂತ ಅಭೇದವಿರುವುದರಿಂದ, ಭಿನ್ನವಾಗಿರುವುದರಿಂದ ನರಸಿಂಹನೇ ನಾವು ನಮ್ಮ ಬಿಂಬರೂಪನಾಗಿ ಕಾಣಿಸಿಕೊಳ್ಳುತ್ತಾನೆ. ಆ ಬಿಂಬನಿಗೂ ನರಸಿಂಹದೇವರಿಗೂ ಯಾವ ರೀತಿಯಾದ ಭೇದವೇ ಇಲ್ಲ. ಆದ್ದರಿಂದ ನರಸಿಂಹರೂಪಿ ಉಪಾಸನೆಯೂ ವ್ಯರ್ಥವಾಗುವುದಿಲ್ಲ. ಹೇಗೆ ಒಂದು ಹಣವನ್ನು ಇಟ್ಟುಕೊಂಡಾಗ ಹಣದಿಂದ ನಾವು ಏನನ್ನೂ ನಾವು ಖರೀದಿಸಬಹುದು, ಹಾಗೆ ಹಣದ ರೂಪಾಂತರ ಹೇಗೋ ಹಾಗೆ ಭಗವಂತನ ರೂಪಾಂತರ ನರಸಿಂಹನ ರೂಪವೇ ನಮ್ಮ ಬಿಂಬರೂಪವಾಗಿರುವುದರಿಂದ ನರಸಿಂಹೋಪಾಸನೆಯೇ ನಮ್ಮ ಬಿಂಬೋಪಾಸನೆ ಎನಿಸುತ್ತದೆ. ಅವರವರ ಬಿಂಬ ಪ್ರಕಟವಾದಾಗ ನರಸಿಂಹನ ಆ ರೂಪವನ್ನು ಹೊಂದಿರುತ್ತಾನೆ. ಆದ್ದರಿಂದ ಬಿಂಬೋಪಾಸನೆಗೆ ಯಾವ ಧಕ್ಕೆ ಬರುವುದಿಲ್ಲ. ನಂತರ ಆಕಾಶದಲ್ಲಿರ್ತಕ್ಕಂಥ ವಾಮನ ಮೂರ್ತಿ. ವಾಮನ ಅಂದರೆ ಅತಿ ಸುಂದರ, ಸೌಂದರ್ಯಕ್ಕೆ ಹೆಸರಾದದ್ದು ವಾಮನ. ಗಗನದಲ್ಲಿ ವಾಸ ಮಾಡತಕ್ಕಂಥವರೆಲ್ಲರೂ ಸುಂದರರು, ಅಂದರೆ ಜ್ಞಾನಿಗಳು, ದೇವತೆಗಳು. ಜ್ಞಾನಿಗಳು ಎಂದು ಹೆಸರು. ವಾಮನ ಮೂರ್ತಿ ಮುಖ್ಯವಾಗಿ ಉಪದೇಶ ಮಾಡಿದ್ದು, ಜ್ಞಾನವನ್ನು ಉಪದೇಶ ಮಾಡಿದರು. ವಾಮನ ಪುರಾಣದಲ್ಲಿ ನಾವು ಕೇಳಬಹುದು. ಶಿಷ್ಟಾಚಾರವನ್ನು ಉಪದೇಶ ಮಾಡಿದ್ದು ವಾಮನ ಪುರಾಣದಲ್ಲಿ ಕೇಳಬಹುದು. ಆದ್ದರಿಂದ ನಾವು 18 ಪುರಾಣಗಳನ್ನು, ಇತಿಹಾಸವನ್ನು ಕಂಡುಕೊಂಡು ಈ 3 ರೂಪವನ್ನು ನಾವು ಅನ್ವಯಿಸಿಕೊಂಡಾಗ ವರಾಹ ರೂಪಿಯಾಗಲಿ, ನೃಸಿಂಹ ರೂಪವಾಗಲಿ, ವಾಮನ ರೂಪಿಯಾಗಲಿ, 3 ರೂಪವನ್ನು ಆಕಾಶ, ವಾಯು, ಪೃಥ್ವಿ, ಆಕಾಶ ಮತ್ತು ಪೃಥ್ವಿ, ಗಾಳಿ ಮತ್ತು ಆಕಾಶ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಭಗವಂತ. ಇದು ಉಪಾಸನೆಯ ಮೂಲಭೂತವಾದ ರಹಸ್ಯ ಕ್ರಮವನ್ನು ಐತರೇಯ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಬಿಂಬೋಪಾಸನೆ ಎಂಬುದು ಸಹಸ್ರ ವಿಧವಾಗಿ ನಮಗೆ ತೆರೆದುಕೊಳ್ಳುತ್ತದೆ. ಬಿಂಬೋಪಾಸನೆಗೆ ಎಲ್ಲ ಸಾತ್ವಿಕ ಜೀವರು ಅಧಿಕಾರಿಗಳಾಗಿದ್ದಾರೆ. ಭಗವಂತನ ಅನಂತ ರೂಪಗಳನ್ನು ಚಿಂತಿಸುವ ಬಗೆಯನ್ನು ಐತರೇಯ ಉಪನಿಷತ್ತು, ಶ್ರೀಮದಾನಂದ ತೀರ್ಥರು ನಮಗೆ ಎಳೆಯಾಗಿ ತಿಳಿಸಿಕೊಡುತ್ತಿದ್ದಾರೆ. ಯಾವ ಋಷಿ ಹೀಗೆ ಉಪಾಸನೆ ಮಾಡಿದರು ಎಂಬುದನ್ನು ನಮಗೆ ನಿರ್ದಿಷ್ಟವಾಗಿ ತಿಳಿಸುತ್ತಿದ್ದಾರೆ. ಇಲ್ಲಿ ಮಾಂಡೂಕೇಯ ಎಂಬ ಮುನಿ, ಅಂದರೆ ಮಾಂಡೂಕ್ಯ ಋಷಿಗಳ ಶಿಷ್ಯರಲ್ಲಿರ್ತಕ್ಕಂಥವರೆಲ್ಲರೂ ಮಾಂಡೂಕೇಯ ಅಂತ ಹೆಸರು. ಅವರು ಒಬ್ಬರಿರಬಹುದು, ಅನಂತ ಸಂಖ್ಯೆಯಲ್ಲಿರಬಹುದು. ನಮಗೆ ವಿಶೇಷಾಕಾರವಾಗಿ ಅದು ತಿಳಿಯುವುದಿಲ್ಲ. ಮಾಂಡೂಕೇಯ ಅಂದರೆ ಮಾಂಡೂಕ್ಯ ಋಷಿಗಳಿಗೆ ಸಂಬಂಧಿಸಿದ ಮುನಿಗಳು ಎಂದು ತಿಳಿಯಬೇಕು. ಅವರ ಶಿಷ್ಯ ಸಂಪತ್ತಿರಬಹುದು, ಅವರ ಸಹೋದರರಿರಬಹುದು, ಅವರ ಸಂಬಂಧಿಗಳಾಗಿರಬಹುದು. ಹೀಗೆ ನಾವು ಮಾಂಡವಿಕೆಯರ ನಿಮಿತ್ತದಿಂದ ನಾವು ಭಗವಂತನ ಮೂಲಭೂತವಾದ 3 ರೂಪವನ್ನು, ವರಾಹ ರೂಪ, ನೃಸಿಂಹ ರೂಪ, ವಾಮನ ರೂಪ, ಇವನೇ ನಮ್ಮ ಬಿಂಬರೂಪ. ಇಲ್ಲಿ ನಾವು ಮತ್ತೊಂದು ತಿಳಿಯಬಹುದಾಗಿದ್ದರೆ, ಯಾರು ಭೂಮಿಯೊಳಗಡೆ ವಾಸ ಮಾಡತಕ್ಕಂಥ ಜೀವಿಗಳಿಗೆ ವರಾಹದೇವರ ಬಿಂಬರೂಪನಾಗಿ ತಿಳಿಯಬೇಕು. ಭೂಮಿ ಮತ್ತು ಆಕಾಶದ ಮಧ್ಯದಲ್ಲಿ ವಾಸ ಮಾಡತಕ್ಕಂಥ ಜನಸಾಮಾನ್ಯರಿಗೆ, ಪಶು ಪ್ರಾಣಿಗಳಿಗೆ, ವೃಕ್ಷಗಳಲ್ಲಿ ಇರತಕ್ಕಂಥ ದೇವರು ಉಪಾಸನೆ ಮಾಡಬಹುದಾಗಿದ್ದರೆ ಅವರು ನರಸಿಂಹ ರೂಪವನ್ನು ಮಾಡಬೇಕು. ದೇವಲೋಕದಲ್ಲಿ ವಾಸಿಸುವ ಯಾವ ಸಿದ್ಧರು, ಚಾರಣರು, ಮಾನಸೋತ್ತಮರು ಇವರು ವಾಮನ ಮೂರ್ತಿಯನ್ನು ಬಿಂಬರೂಪವಾಗಿ ಉಪಾಸನೆ ಮಾಡಬೇಕು ಎಂಬುದನ್ನು ಸಹ ನಮಗೆ
ತಿಳಿದು ಬರ್ತಾ ಇದೆ. ಹೇಗೆ ನೃಸಿಂಹ ಬಿಂಬನಾಗಿ ತಿಳಿಯಬೇಕು ಎಂಬುದನ್ನು ಈ ಸಂಧಿ ಕಾಲದಲ್ಲಿ ಅಂದರೆ ಸಂಹಿತಾದಲ್ಲಿ, ಅಂದರೆ ಪೃಥ್ವಿ ಮತ್ತು ಆಕಾಶ ಮಧ್ಯಲೋಕದಲ್ಲಿ ತಿಳಿಸಿದಾಗ ಪೃಥ್ವಿ ಲೋಕದಲ್ಲಿರ್ತಕ್ಕಂಥ ಜೀವರು, ಜೀವಲೋಕದಲ್ಲಿರ್ತಕ್ಕಂಥ ದೇವರ ಉಪಾಸನೆಯೂ ಸಹ ನಮಗೆ ತಿಳಿಸಿದಂತೆ ಆಗುವುದು. ಇದೆಲ್ಲವೂ ನಮಗೆ ಬಿಂಬೋಪಾಸನೆಯ ಪ್ರಕಾರಗಳು. ಜೀವರ ಪ್ರಕರಣದಲ್ಲಿ ಬಿಂಬೋಪಾಸನೆ ಎಂಬುದು ಅತಿ ಮುಖ್ಯ. ಅದು ಯಾವುದೋ ಒಂದು ಋಷಿಗಳ ನಿಮಿತ್ತವಾಗಿ ಹೇಳುವುದರಿಂದ ಆ ಋಷಿಗಳ ಸಂಪರ್ಕ ನಮಗೆ ಭಗವಂತನ ಅನುಗ್ರಹದಿಂದ ಕೂಡಿ ಬರುತ್ತದೆ. ಆಗ ನಾವು ಈ ಉಪಾಸನೆ ಮಾಡುವುದರಿಂದ ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು. ಉದಾಹರಣೆಗೆ ಯಾವುದೋ ಒಂದು ಪದಾರ್ಥ ಯಾವುದೋ ವ್ಯಕ್ತಿಗತವಾಗಿ ನಾವು ಸೃಷ್ಟಿಸಿದ್ದಾಗ, ಆ ವ್ಯಕ್ತಿಯನ್ನೇ ನಾವು ಸಂಪರ್ಕಿಸಿದಾಗ ಅವನ ವಿಶೇಷವಾದ ಅನುಗ್ರಹವನ್ನು ನಾವು ಪಡೆದುಕೊಳ್ಳುತ್ತೇವೆ. ಹಾಗೆ ಈ ಋಷಿಗಳಿಂದ ಪೂಜಿಸಿಂದ ಆರಾಧಿಸಲ್ಪಟ್ಟ ಉಪಾಸನೆ ಮಾಡತಕ್ಕಂಥ ಈ ರೂಪಗಳನ್ನು ನಾವು ಚಿಂತಿಸಿದಾಗ ಆ ಋಷಿಗಳು ನಮಗೆ ಗುರುಗಳಾಗುತ್ತಾರೆ. ಗುರುವಿನ ಸಂಪರ್ಕ ಭಗವಂತ ಮಾಡಿಸುತ್ತಾನೆ. ಆಗ ವಿಶೇಷ ಆಕಾರವಾಗಿ ಆ ಗುರುಗಳು ತಾವು ಕಂಡುಕೊಂಡ ಉಪಾಸನೆಯನ್ನು ನಮಗೆ ಬಿಚ್ಚಿ ತೋರಿಸುತ್ತಾರೆ. ಅದು ಉಪಾಸನೆಯ ಮುಂದಿನ ಕ್ರಮವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುತ್ತದೆ. ಉಪಾಸನೆ ಎಂಬುದು ಒಂದು ದಿನ, ಒಂದು ಜನ್ಮ, ಒಂದು ಕಾಲದಲ್ಲಿ ಆಗುವಂಥದ್ದಲ್ಲ. ನಿತ್ಯ ನಿರಂತರವಾಗಿ ಅನಂತ ಜನ್ಮಗಳಲ್ಲಿ ನಿರಂತರವಾಗಿ ಸಾಗುತ್ತಿರುತ್ತದೆ. ಆದ್ದರಿಂದ ಜೀವರ ಪ್ರಕರಣದಲ್ಲಿ ಬಿಂಬೋಪಾಸನೆ ಬಹಳ ಪ್ರಮುಖವಾದದ್ದು. ಬಿಂಬೋಪಾಸನೆ ನಮಗೆ ನೇರವಾಗಿ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಇದನ್ನು ನಾವು ಹೆಚ್ಚು ಮನಗಾಣಬೇಕು ಎಂಬ ಅಭಿಪ್ರಾಯದಿಂದ ಐತರಿಯ ಉಪನಿಷತ್ತಲ್ಲಿ ಶ್ರೀಮದಾನಂದ ತೀರ್ಥರು ಉಪದೇಶ ಮಾಡಿದ್ದಾರೆ. ನಾವು ಇಲ್ಲಿ ಕಂಡುಕೊಳ್ಳುವ ವರದರು ಅಂದರೆ ಈ ಮಾಂಡೂಕ್ಯೇಯ ಮುಂತಾದ ಋಷಿಗಳನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ಪುರಂದರದಾಸರು ಇತಿಹಾಸ ಪ್ರಸಿದ್ಧ ವರದರನ್ನು ನಮಗೆ ತೋರಿಸುತ್ತಾರೆ. ಆದರೆ ವೈದಿಕ ಪ್ರಸಿದ್ಧ ಋಷಿಗಳನ್ನು ಶ್ರೀಮದಾನಂದ ತೀರ್ಥರು ಐತರೇಯ ಉಪನಿಷತ್ತು ಭಾಷ್ಯ ಮೂಲಕವಾಗಿ ಉಪದೇಶ ಮಾಡಿ ಉಪಾಸನೆ ಮಾಡುವ ಕ್ರಮವನ್ನು ನಮಗೆ ವಿವರಿಸುತ್ತಿದ್ದಾರೆ. ಹೀಗೆ ಪುರಂದರದಾಸರ ಉಪದೇಶವೂ ನಮಗೆ ಹಿತವಾದುದು, ಶ್ರೀಮದಾನಂದ ತೀರ್ಥರ ಉಪದೇಶವೂ ನಮಗೆ ಹಿತವಾದುದು. ಇದೆರಡೂ ಸಹ ನಮಗೆ ಮೋಕ್ಷವನ್ನು ತಂದುಕೊಡತಕ್ಕಂಥ ಪರಮ ವಿದ್ಯೆಯಾಗಿದೆ, ಆಧ್ಯಾತ್ಮ ವಿದ್ಯೆಯಾಗಿದೆ ಎಂದು ತಿಳಿದುಕೊಂಡು ಇಬ್ಬರನ್ನೂ ನಾವು ಗೌರವಿಸಬೇಕು. ಮುನಿಗಳು ಮತ್ತು ಋಷಿಗಳು ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಿದ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರ ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಹೋಗ್ತಿವಿದೆ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲೇ ಬರಲಿಕ್ಕೆ ಸಾಧ್ಯ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಳ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಕಣ್ಣಿಗೆ ಕಾಣದೆ ತತ್ವಾಭಿಮಾನಿ ದೇವತೆಗಳು ಅವರಲ್ಲಿ ನಿಂತು ಈ ಸುಜ್ಞಾನವನ್ನು ಬೋಧಿಸುತ್ತಿರುವುದರಿಂದ ಅವರ ವಿಶೇಷ ಅನುಗ್ರಹಕ್ಕೆ ನಾವು ಅವರನ್ನು ನಮಸ್ಕರಿಸಲೇಬೇಕು. ಇವರಲ್ಲಿ ಶ್ರೇಷ್ಠರಾದ ವಾಯುದೇವರು, ಜೀವೋತ್ತಮರು, ಅವರೇ ದೇವತೆಗಳಲ್ಲಿ ನಿಂತು ಗುರು ಹಿರಿಯರಲ್ಲಿ ಮಾತಾಪಿತೃಗಳಲ್ಲಿ ನಿಂತು ಜ್ಞಾನವನ್ನು ನಮಗೆ ಬೋಧಿಸುತ್ತಿದ್ದಾರೆ. ವಾಯುದೇವರು ಅಂದರೆ ಜ್ಞಾನ ಪ್ರಧಾನ, ಜ್ಞಾನವನ್ನು ಕೊಡತಕ್ಕಂಥವರು. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ, ಯಾರ ಜ್ಞಾನವನ್ನು ಕೊಟ್ಟರೆ ಅತ್ಯಂತ ಪವಿತ್ರವಾದದ್ದು ಎಂದು ಭಗವಂತ ಶ್ರೀಕೃಷ್ಣ ಭಗವಂತನೇ ತಿಳಿಸಿದ್ದಾನೆ.
ಇದು ವಿಷ್ಣುವಿನ ಆದೇಶ ಮೂಲಕವಾಗಿ ವಾಯುದೇವರು ಎಲ್ಲರಿಗೂ ಕೊಡುತ್ತಿರುವುದರಿಂದ ವಾಯುದೇವರು ಎಲ್ಲರಿಗೂ ಮೂಲ ಗುರುಗಳು, ಮುಖ್ಯ ಗುರುಗಳು, ಅಕರ್ಣಾಶ್ರಮರು, ರುಜುಗಳು. ಆದರೂ ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಬಿಂಬನ ಪ್ರಕಾರವನ್ನು ನಾವು ತಿಳಿಯುತ್ತಾ ಇದ್ದೇವೆ. ಪೃಥ್ವಿಯಲ್ಲಿ ವರಾಹದೇವರು, ವಾಯುದಲ್ಲಿ ಅಂದರೆ ಅಂತರಿಕ್ಷದಲ್ಲಿ ಯಾವ ನೃಸಿಂಹದೇವರು ಮತ್ತು ಜೋಲೋಕದಲ್ಲಿ ವಾಮನ ದೇವರು. ಹೀಗೆ 3 ಮೂರ್ತಿಯನ್ನು ನಾವು ಚಿಂತಿಸೋಣ. ಇದನ್ನು ಪ್ರತಿಯೊಂದು ನಾವು ಆರಾಧಿಸೋಣ. ಇದು ನಮ್ಮ ಬಿಂಬನ ಉಪಾಸನೆ ಅನಿಸುತ್ತದೆ. ಬಿಂಬ ಎಂಬ ಶಬ್ದ ಅಗಾಧವಾಗಿದೆ. ಉಪನಿಷತ್ ಹೇಳುವ ಋಷಿಗಳ ಉಪಾಸನ ಕ್ರಮವನ್ನು ನಾವು ಶ್ರದ್ಧೆಯಿಂದ ತಿಳಿದುಕೊಳ್ಳೋಣ. ಇಂತಹ ಶ್ರೇಷ್ಠ ಭಕ್ತಿಯನ್ನು ಭಗವಂತ ನಮಗೆ ನೀಡಬೇಕು. ಇದೆಲ್ಲಕ್ಕೂ ಮೂಲಭೂತವಾಗಿ ಬಿಂಬನೇ ಎಲ್ಲರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ಆ ಬಿಂಬನಿಗೆ ನಾವು ಹೇಗೆ ಉಪಕಾರ ಸಲ್ಲಿಸುವುದು? ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಅಂತ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.